ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಆರೋಗ್ಯಕರ ರುಚಿಕರವಾದ ಬೀಟ್ರೂಟ್ ಪುಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಬೀಟ್ರೂಟಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು ಹೇರಳವಾಗಿದೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಧನಿಯಾ 1 ಟೀ ಸ್ಪೂನು, ಬಡೆ ಸೊಪ್ಪು, ಸೋಪಿನ ಕಾಳು 1 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಕಾಳು ಮೆಣಸು 1/4 ಟೀ ಸ್ಪೂನು, ಚಕ್ಕೆ ಚಿಕ್ಕದು 3 ಪೀಸು, ಕಲ್ಲು ಹೂವು 1 ಸಣ್ಣದು, 2 ಏಲಕ್ಕಿ, 3 ಲವಂಗ, 2 ಮರಾಠ ಮೊಗ್ಗು. ಇದನ್ನೀಗ ಪುಡಿ ಮಾಡ್ಕೊಳ್ಳೋಣ. ಮಸಾಲೆ ಪುಡಿ ಮಾಡ್ಕೊಂಡಿರೋದು. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ತುಪ್ಪ. ಇದಕ್ಕೆ 2 ಪಲಾವ್ ಎಲೆ, 2 ಲವಂಗ, 1 ಏಲಕ್ಕಿ, ಚಕ್ರ ಮೊಗ್ಗು, ಚಕ್ಕೆ. ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಕೊಂಡಿರೋದು. ಈರುಳ್ಳಿ ಕೆಂಪಗೆ ಬಾಡಿಸ್ಕೊಳ್ಳೋಣ. ಈರುಳ್ಳಿ ನೋಡಿ ಕೆಂಪಗೆ ಫ್ರೈ ಆಗಿದೆ. 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಸೀಳಿದ್ದು. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿಟ್ಟು ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ. ಗ್ಯಾಸು ಲೋ ಫ್ಲೇಮಲ್ಲೇ ಇದೆ. ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುಡಿ ಮಾಡ್ಕೊಂಡಿರೋ ಪೌಡ್ರ್ ಸೇರಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹುರಿತಾ ಗಮ್ ಅಂತ ಸುವಾಸನೆ ಬರುತ್ತೆ. ಲೋ ಫ್ಲೇಮ್ ಇಟ್ಕೊಂಡೆ ಹುರಿಯೋಣ. 1 ಟೀ ಸ್ಪೂನಷ್ಟು ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 2 ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿರೋದು, ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಬೇಗ ಮೆತ್ತಗಾಗುತ್ತೆ. ಮುಚ್ಚಿಬಿಟ್ಟು ಟೊಮೆಟೊ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ನಾನಿಲ್ಲಿ ಬೀಟ್ರೂಟು 1/4 kg ಅಷ್ಟು ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಈ ಬೀಟ್ರೂಟ್ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ, ಯಾರು ಆಫೀಸಿಗೆ ಹೋಗೋರಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಇದು. 15ರಿಂದ 20 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಂಡು ಬಿಡ್ಬೋದು. ಮುಚ್ಚಿಬಿಟ್ಟು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಬೀಟ್ರೂಟ್ ತುಂಬ ಬೇಯಿಸ್ಕೊಳ್ಬೇಡ, ಅರ್ಧ ಭಾಗ ಬೆಂದಿದೆ. ಅದಕ್ಕೆ ನಾನು 1.5 ಕಪ್ನಷ್ಟು ನೀರು ಹಾಕ್ತಾ ಇರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಬಾಸುಮತಿ ಅಕ್ಕಿನ ಅರ್ಧ ಗಂಟೆ ನೆನೆಸ್ಕೊಂಡಿರೋದು 1 ಕಪ್ ಇದೆ. ಅದಕ್ಕೆ 1 ಕಪ್ ಅಕ್ಕಿಗೆ 1.5 ಕಪ್ಪು ನೀರು ಬಳಸ್ತಾ ಇರೋದು. ನೀವು ಊಟದ ಅಕ್ಕಿ ಹಾಕ್ಕೊಳ್ತಾದ್ರೆ 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋದಾದರೆ 1 ವಿಸಲ್ ಕೂಗಿಸ್ಬಿಟ್ರೆ ಪೂರ್ತಿ ತಣ್ಣಗಾದ್ಮೇಲೆ ಪುಲಾವು ರೆಡಿ ಆಗುತ್ತೆ. ನಾನಿಲ್ಲಿ ಓಪನ್ ಆಗಿ ಮಾಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡೋಣ. ಈಗ ಚೆನ್ನಾಗಿ ಅರಳಿದೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೀವು ಇದನ್ನು ಮೊಸರಿನ ಜೊತೆಗೆ ಸರ್ವ್ ಮಾಡ್ಬೋದು. ಬೀಟ್ರೂಟ್ ಪುಲಾವ್ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.